ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಮಾರ್ಚ್ 6ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನು ನಮಗೆ ಪಕ್ಷವಾದಿಯಾಗಿದ್ದಾನೆ. 1 ಯೋಹಾನನು 2ನೇ ಅಧ್ಯಾಯ 1ನೇ ವಚನ. ನಮಗೆ ಪಕ್ಷವಾದಿಯು ಅಡ್ವೊಕೇಟ್ ಯಾಕೆ ಬೇಕು? ಯಾಕೆಂದರೆ ನಾವು ನ್ಯಾಯ ತೀರ್ಪಿನ ದಂಡನೆಯಿಂದ ಬಿಡುಗಡೆ ಹೊಂದಿದ ಹೊಸ ಸೃಷ್ಟಿಗಳಾಗಿದ್ದು ತಂದೆಯೊಂದಿಗೆ ಪೂರ್ಣವಾದ ಐಕ್ಯ ಸಂಬಂಧ ಹೊಂದಿದ್ದೇವೆ ಮತ್ತು ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ಕೃಪೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾ ಸಿಂಹಾಸನದ ಬಳಿಗೆ ಹೋಗುವವರಾಗಿದ್ದರೂ ಹೊಸ ಸೃಷ್ಟಿಗಳಾಗಿರುವ ನಮಗೆ ಇನ್ನೂ ಹೊಸ ಶರೀರಗಳು ಕೊಡಲ್ಪಟ್ಟಿಲ್ಲ ಮತ್ತು ಮೊದಲು ಪುನರುತ್ಥಾನದವರೆಗೂ ಅದನ್ನು ನಾವು ಹೊಂದುವುದಕ್ಕೆ ಆಗುವುದಿಲ್ಲ. ಅದೇ ಸಮಯದಲ್ಲಿ ದೈವಿಕ ಏರ್ಪಾಡಿನ ಪ್ರಕಾರ ನಮಗಿರುವ ಭೂಮಿಯ ಶರೀರವನ್ನೇ ನಾವು ಉಪಯೋಗಿಸಬೇಕು. ಈ ಮಾಂಸಿಕ ಶರೀರವು ಅಪೂರ್ಣವೆಂದು ದೇವರು ಮತ್ತು ನಾವು ಇಬ್ಬರೂ ಒಪ್ಪಿಕೊಳ್ಳುತ್ತೇವೆ. ನಾವು ನಮ್ಮ ಶರೀರಗಳಿಂದಲೇ ಕ್ರಿಯೆ ಮಾಡುವುದರಿಂದ ನಾವು ಮಾಡಬೇಕೆಂದಿರುವುದನ್ನು ಮಾಡಲಾಗುವುದಿಲ್ಲ ಎಂದು ನಮಗೆ ಗೊತ್ತಿದೆ, ಏಕೆಂದರೆ ನಮ್ಮ ಶರೀರದಲ್ಲಿ ಪರಿವರ್ತನೆ ಎಂಬುದು ನೆಲೆಸಿಲ್ಲ. ಆದರೆ ಒಂದು ವೇಳೆ ಶರೀರದ ಬಲಹೀನತೆಯಿಂದ ಅಥವಾ ಅರಿಯದೆ ನಾವು ತಪ್ಪು ಮಾಡಿದರೆ ದೈವಿಕ ಏರ್ಪಾಡು ನಮಗಿರುವುದರಿಂದ ನಮ್ಮ ಪಕ್ಷವಾದಿಯು ಈಡುಬಲಿಯ ಪುಣ್ಯ ಅರ್ಹತೆ ನಮಗೆ ಅನ್ವಯಿಸುತ್ತದೆ. ಆತನು ನಮಗಾಗಿ ತಂದೆಯ ಎದುರಲ್ಲಿ ನಿಂತು ಛಾಯೆಯಲ್ಲಿ ಆತನ ಪುಣ್ಯವನ್ನು ಅರ್ಹತೆಯನ್ನು ನಮಗೆ ಅನ್ವಯಿಸಿ ನಾವು ಮಾಡಿದ ಉದ್ದೇಶಪೂರ್ವಕವಲ್ಲದ ತಪ್ಪುಗಳನ್ನು ರದ್ದು ಮಾಡುತ್ತಾನೆ ಮತ್ತು ತಂದೆಯ ದೃಷ್ಟಿಯಲ್ಲಿ ನಮ್ಮಲ್ಲಿ ಯಾವ ರೀತಿಯಾದ ಕಳಂಕ ಅಥವಾ ಸುಕ್ಕುಗಳಿಲ್ಲದಂತೆ ನಡೆಸುತ್ತಾನೆ ಎಂಬುದೇ. ಆಮೆನ್.